ಗೋವಿಂದನ ಪಾದಕ್ಕೆ ಭಕ್ತರು ಅರ್ಪಿಸೋ ಮುಡಿ ಏನಾಗುತ್ತೆ? ಟನ್ಗಟ್ಟಲೆ ಬರೋ ಕೂದಲನ್ನ ಟಿಟಿಡಿ ಏನು ಮಾಡುತ್ತೆ ಗೊತ್ತಾ? ತಿಮ್ಮಪ್ಪನಿಗೆ ಕೂದಲಿನಿಂದಲೇ ಬರುತ್ತಿದೆ ಕೋಟಿ ಕೋಟಿ ಹಣ. ಹರಾಜಿನ ಮೂಲಕ ವಿದೇಶಕ್ಕೆ ಹಾರುತ್ತಾ ಕಲ್ಯಾಣಕಟ್ಟೆಯ ಕೂದಲು. ಶ್ರೀನಿವಾಸನ ಮುಡಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಬಾಲಾಜಿಯ ಕಪ್ಪು ಬಂಗಾರ, ಕೇಶವನಿಗೆ ಇದೆ ಕೋಟಿ ಕೋಟಿ ನಿಧಿ. ನಾನು ವನಿತಾ. ಏಳು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗದೇ ಇದ್ದವರು ಇಲ್ಲವೇ ಇಲ್ಲ. ಈ ಸನ್ನಿಧಾನದ ಒಳಗೆ ಕಾಲಿಟ್ಟ ತಕ್ಷಣ ವೆಂಕಟರಮಣನ ಈ ನಾಮಸ್ಮರಣೆ ಭಕ್ತರಲ್ಲಿ ಭಕ್ತಿ ಭಾವವನ್ನ ತುಂಬುತ್ತದೆ. ತಿರುಪತಿಗೆ ಬರುವ ಪ್ರತಿಯೊಬ್ಬ ಭಕ್ತನು ತನ್ನ ಅಹಂಕಾರವನ್ನ ತೊರೆದು ದೇವರಿಗೆ ಭಕ್ತಿಯಿಂದ ಸಮರ್ಪಿಸೋ ಅತಿ ದೊಡ್ಡ ಕಾಣಿಕೆ ಎಂದರೆ ಅದು ಮುಡಿ. ಪ್ರತಿದಿನ ಲಕ್ಷಾಂತರ ಭಕ್ತರು ಇಲ್ಲಿ ತಮ್ಮ ಕೂದಲನ್ನ ದೇವರಿಗೆ ಸಮರ್ಪಿಸುತ್ತಾರೆ. ಆದರೆ ದಿನಕ್ಕೆ ಟನ್ಗಟ್ಟಲೆ, ವರ್ಷಕ್ಕೆ ಸಾವಿರಾರು ಟನ್ ಸಿಗುವ ಈ ಕೂದಲನ್ನ ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ ಟಿಟಿಡಿ ಏನು ಮಾಡುತ್ತದೆ ನಿಮಗೆ ಗೊತ್ತಾ? ಭಕ್ತರು ಗೋವಿಂದನಿಗೆ ಸಮರ್ಪಿಸೋ ಈ ಕೂದಲಿನಿಂದ ಟಿಟಿಡಿಗೆ ಪ್ರತಿ ವರ್ಷ ಬರುವ ಆದಾಯ ಎಷ್ಟು? ಕೋಟಿ ಗೊತ್ತಾ? ಈ ಕೂದಲಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಗೊತ್ತಾ? ಅದರ ರಹಸ್ಯವೇನು? ಭಕ್ತರ ಮುಡಿಯಿಂದ ಹಿಡಿದು ವಿದೇಶಿ ಮಾರುಕಟ್ಟೆಯವರೆಗೆ ಸಾಗುವ ಈ ಕೂದಲಿನ ರೋಚಕ ಪಯಣದ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಗೋವಿಂದನ ಪಾದಕ್ಕೆ ಭಕ್ತರು ಅರ್ಪಿಸೋ ಮುಡಿ ಏನಾಗುತ್ತೆ? ಟನ್ಗಟ್ಟಲೆ ಬರೋ ಕೂದಲನ್ನ ಟಿಟಿಡಿ ಏನ್ ಮಾಡುತ್ತೆ ಗೊತ್ತಾ? ತಿಮ್ಮಪ್ಪನಿಗೆ ಕೂದಲಿನಿಂದಲೇ ಬರುತ್ತಿದೆ ಕೋಟಿ ಕೋಟಿ ಹಣ. ಹರಾಜಿನ ಮೂಲಕ ವಿದೇಶಕ್ಕೆ ಹಾರುತ್ತಾ ಕಲ್ಯಾಣಕಟ್ಟೆಯ ಕೂದಲು. ಶ್ರೀನಿವಾಸನ ಮುಡಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್. ಕಲಿಯುಗದ ಪ್ರತ್ಯಕ್ಷ ದೈವ, ಆಪತ್ ಬಾಂಧವ, ಅನಾಥ ರಕ್ಷಕ ತಿರುಪತಿಯ ತಿಮ್ಮಪ್ಪ. ಇಲ್ಲಿಗೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರುತ್ತಿರುತ್ತಾರೆ. ಈ ವಿಶ್ವ ಪ್ರಸಿದ್ಧ ಕ್ಷೇತ್ರದಲ್ಲಿ ನಿತ್ಯವೂ ಅದ್ಭುತಗಳು, ಚಮತ್ಕಾರಗಳು ನಡೆಯುತ್ತಿರುತ್ತವೆ. ಆದರೆ ತಿರುಮಲ ಬೆಟ್ಟಕ್ಕೆ ಬರುವ ಕೋಟ್ಯಾಂತರ ಭಕ್ತರು ತಮ್ಮ ಅಹಂಕಾರದ ಪ್ರತೀಕವಾದ ತಲೆ ಕೂದಲನ್ನು ಆ ದೇವನಿಗೆ ಮುಡಿಪಾಗಿಡುತ್ತಾರೆ. ಏಳು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಿತ್ಯವೂ ಮೊಳಗೋ ಜಯಘೋಷ ಇದು. ಭಕ್ತರು ತನು, ಮನ, ಧನ ಎಲ್ಲವನ್ನ ಆ ದೇವರಿಗೆ ಅರ್ಪಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ಅಹಂಕಾರದ ಸಂಕೇತವಾಗಿರೋ ತಲೆಯ ಕೂದಲನ್ನು ತಿಮ್ಮಪ್ಪನ ಪಾದಕ್ಕೆ ಮುಡಿಯಾಗಿ ನೀಡ್ತಾರೆ. ಆದ್ರೆ ದಿನಕ್ಕೆ ಟನ್ಗಟ್ಟಲೆ ಬರೋ ಈ ಮುಡಿ ಏನಾಗುತ್ತೆ? ಕಲ್ಯಾಣಕಟ್ಟೆಯಲ್ಲಿ ಭಕ್ತರು ನೀಡ್ತಿರೋ ಈ ಕೇಶರಾಶಿ ತಿರುಮಲ ತಿರುಪತಿ ದೇವಸ್ಥಾನದ ಪಾಲಿಗೆ ಕುಬೇರನ ಖಜಾನೆಯನ್ನೇ ತುಂಬಿಸ್ತಾ ಇದೆಯಾ? ಹೌದು. ಶ್ರೀನಿವಾಸನ ಮುಡಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿರೋ ಡಿಮ್ಯಾಂಡ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹೌದು, ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾದಾಗ ಸ್ವಾಮಿ ಶ್ರೀನಿವಾಸನು ಭೂಲೋಕದಲ್ಲಿ ವೆಂಕಟಾದ್ರಿ ಬೆಟ್ಟದಲ್ಲಿ ನೆಲೆಸಿದ್ದ ಕಾಲವದು. ಪ್ರತಿದಿನ ಚೋಳ ರಾಜನ ಹಸುವೊಂದು ಸ್ವಾಮಿ ನೆಲೆಸಿದ್ದ ಹುತ್ತಕ್ಕೆ ಬಂದು ಹಾಲು ಕರೆಯುತ್ತಿತ್ತು. ಇದನ್ನು ನೋಡಿದ ಗೊಲ್ಲನು ಕೋಪಗೊಂಡು ಹಸುವಿಗೆ ಕೊಡಲಿಯಿಂದ ಹೊಡೆಯಲು ಹೋದಾಗ ಶ್ರೀನಿವಾಸನು ಹಸುವನ್ನ ರಕ್ಷಿಸಲು ಅಡ್ಡ ಬರುತ್ತಾನೆ. ಆ ತೀಕ್ಷ್ಣವಾದ ಕೊಡಲಿಯ ಏಟು ನೇರವಾಗಿ ಶ್ರೀನಿವಾಸನ ತಲೆಗೆ ತಗುಲಿ ಅಲ್ಲಿನ ಗಾಯದಿಂದಾಗಿ ಸ್ವಾಮಿಯ ತಲೆಯ ಕೆಲವು ಭಾಗದ ಕೂದಲು ಉದುರಿ ಹೋಗುತ್ತದೆ. ದೇವನ ತಲೆಯಿಂದ ರಕ್ತ ಬರುತ್ತಿರುವುದನ್ನು ಮತ್ತು ಕೂದಲು ಉದುರಿರುವುದನ್ನ ಗಂಧರ್ವ ಕನ್ಯೆಯಾದ ನೀಲಾದೇವಿ ನೋಡ್ತಾಳೆ. ಲೋಕನಾಥನ ಮುಖದಲ್ಲಿನ ಈ ಕೊರತೆಯನ್ನ ಅವಳಿಗೆ ಸಹಿಸಲು ಆಗುವುದಿಲ್ಲ. ತಕ್ಷಣವೇ ಅವಳು ಯಾವುದೇ ಯೋಚನೆ ಮಾಡದೆ ಹೆಣ್ಣಿಗೆ ಅತ್ಯಂತ ಪ್ರಿಯವಾದ ತನ್ನ ಸುಂದರವಾದ ಕೂದಲಿನ ಒಂದು ಭಾಗವನ್ನ ಕತ್ತರಿಸಿ ಸ್ವಾಮಿಯ ತಲೆಯ ಗಾಯದ ಮೇಲಿಟ್ಟು ಶಕ್ತಿಯಿಂದ ಪ್ರಾರ್ಥಿಸುತ್ತಾಳೆ. ಆಕೆಯ ತ್ಯಾಗಕ್ಕೆ ಪ್ರಸನ್ನನಾದ ಶ್ರೀನಿವಾಸನ ಗಾಯ ತಕ್ಷಣ ವಾಸಿಯಾಗುತ್ತದೆ. ನೀಲಾದೇವಿಯ ಈ ಅದ್ಭುತ ಭಕ್ತಿ ಮತ್ತು ನಿಸ್ವಾರ್ಥ ತ್ಯಾಗವನ್ನ ಕಂಡು ಶ್ರೀನಿವಾಸನು ಆಕೆಗೆ ಒಂದು ದಿವ್ಯ ವರವನ್ನ ನೀಡುತ್ತಾನೆ. ನೀಲಾದೇವಿ ಹೆಣ್ಣಿಗೆ ಕೇಶವೇ ಆಭರಣ,
ಅಂತಹ ಕೂದಲನ್ನ ನನಗಾಗಿ ತ್ಯಾಗ ಮಾಡಿದ ನಿನಗೆ ಧನ್ಯತೆ ಸಿಗಲಿ. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಕೂದಲನ್ನ ನಿನಗೆ ಸಮರ್ಪಿಸುತ್ತಾರೆ. ಹಾಗೆ ಮುಡಿಕೊಟ್ಟ ಭಕ್ತರ ಎಲ್ಲಾ ಕೋರಿಕೆಗಳು ಈಡೇರುತ್ತವೆ. ಆ ಕೂದಲಿನ ದಾನದ ಪುಣ್ಯ ನಿನಗೆ ಸೇರುತ್ತದೆ ಎಂದು ವರ ಕರುಣಿಸುತ್ತಾನೆ. ಅಂದಿನಿಂದ ಬೆಟ್ಟಕ್ಕೆ ನೀಲಾದ್ರಿ ಎಂಬ ಹೆಸರು ಬಂತು ಮತ್ತು ಭಕ್ತರು ಮುಡಿ ಕೊಡುವ ಸಂಪ್ರದಾಯ ಆರಂಭವಾಯಿತು ಎನ್ನುತ್ತೆ ಪುರಾಣ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ಮನುಷ್ಯನಿಗೆ ತನ್ನ ಸೌಂದರ್ಯ ಮತ್ತು ರೂಪದ ಮೇಲೆ ಅತಿಯಾದ ಮೋಹ ಇರುತ್ತದೆ. ಈ ಸೌಂದರ್ಯಕ್ಕೆ ಮೂಲ ಕಾರಣವೇ ತಲೆ ಕೂದಲು. ನಾನು ನನ್ನ ಸೌಂದರ್ಯ ಎಂಬ ಅಹಂಕಾರ ಮನುಷ್ಯನ ತಲೆಯಲ್ಲಿ ತುಂಬಿರುತ್ತದೆ. ಭಕ್ತರು ತಿರುಮಲ ಬೆಟ್ಟ ಹತ್ತುವಾಗ ತಮ್ಮ ಇಷ್ಟದ ದೇವರ ಮುಂದೆ ಆ ಅಹಂಕಾರವನ್ನ ಕೇಶದ ರೂಪದಲ್ಲಿ ಸಂಪೂರ್ಣವಾಗಿ ವಿಸರ್ಜನೆ ಮಾಡುತ್ತಾರೆ. ದೇವರೆದುರು ನಾವೆಲ್ಲರೂ ಒಂದೇ. ಇಲ್ಲಿ ರೂಪ ಅಂದಕ್ಕೆ ಬೆಲೆಯಿಲ್ಲ, ಕೇವಲ ಭಕ್ತಿಗೆ ಮಾತ್ರ ಸ್ಥಾನ ಎಂಬ ತತ್ವ ಸಾರುವುದೇ ಈ ಮುಡಿ ಕೊಡುವ ಆಚರಣೆ. ಹೌದು, ತಿರುಪತಿಯಲ್ಲಿ ಮುಡಿ ಕೊಡುವುದು ಅಂದರೆ ಅದು ಭಕ್ತಿ ಮತ್ತು ಶರಣಾಗತಿಯ ಸಂಕೇತ. ಅಷ್ಟು ಮಾತ್ರವಲ್ಲ, ನೀಲಾದೇವಿಯ ತ್ಯಾಗದ ಸ್ಮರಣೆ, ಭಗವಂತನಿಗೆ ಸಲ್ಲಿಸುವ ಕೃತಜ್ಞತೆ. ನನ್ನದೇನೂ ಇಲ್ಲ ಸ್ವಾಮಿ, ಎಲ್ಲವೂ ನಿನ್ನದೇ ಎಂದು ತಲೆಬಾಗುವ ದಿವ್ಯ ಕ್ಷಣವದು. ಕಲಿಯುಗದ ದೇವನ ದರ್ಶನ ಪಡೆಯುವ ಮುನ್ನ ಪ್ರತಿಯೊಬ್ಬ ಭಕ್ತನೂ ಪವಿತ್ರನಾಗುವ ಪ್ರಕ್ರಿಯೆಯೇ ಈ ಮುಡಿದಾನ. ಆ ಬಗ್ಗೆ ನೋಡೋಣ ಬನ್ನಿ. ತಿರುಮಲದಲ್ಲಿರೋ ಕಲ್ಯಾಣಕಟ್ಟೆ ಕೇವಲ ಕ್ಷೌರ ಮಾಡುವ ಜಾಗವಲ್ಲ, ಅದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಪವಿತ್ರ ತಾಣ. ಇಲ್ಲಿ ದಿನವೊಂದಕ್ಕೆ ಸರಿಸುಮಾರು 50,000ಕ್ಕೂ ಹೆಚ್ಚು ಭಕ್ತರು ಮುಡಿ ನೀಡುತ್ತಾರೆ. ಹಬ್ಬ ಹರಿದಿನಗಳಲ್ಲಂತೂ ಈ ಸಂಖ್ಯೆ 1,00,000 ದಾಟುತ್ತದೆ. ಕಲಿಯುಗದ ಪ್ರತ್ಯಕ್ಷ ದೈವ, ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕರುಣಾಮಯಿ ಆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಪ್ರತಿದಿನ ಲಕ್ಷಾಂತರ ಭಕ್ತರು ಹರಿದು ಬರ್ತಾರೆ. ಗೋವಿಂದನ ನಾಮಸ್ಮರಣೆಯಿಂದ ಸಪ್ತಗಿರಿಗಳು ನರ್ತನ ಆಡುತ್ತವೆ. ತಿರುಮಲಕ್ಕೆ ಬರೋ ಪ್ರತಿಯೊಬ್ಬ ಭಕ್ತನು ಮಾಡುವ ಮೊದಲ ಕೆಲಸ ಏನ್ ಗೊತ್ತಾ? ಅದುವೇ ಕಲ್ಯಾಣಕಟ್ಟೆಯಲ್ಲಿ ತಲೆಬಾಗಿ ತಮ್ಮ ಮುಡಿ ಕೂದಲನ್ನ ಸ್ವಾಮಿಗೆ ಸಮರ್ಪಿಸುವುದು. ಹೌದು, ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ಜನಸಾಮಾನ್ಯರವರೆಗೆ ಹೆಣ್ಣು ಗಂಡು ಬಡವ ಬಲ್ಲಿದ ಎನ್ನದೆ ಎಲ್ಲರೂ ಇಲ್ಲಿ ತಲೆ ಬೋಳಿಸಿಕೊಳ್ತಾರೆ. ಕಲಿಯುಗದ ಪ್ರತ್ಯಕ್ಷ ದೈವ ಆ 7 ಕುಂಡಲವಾಡನ ಸನ್ನಿಧಿ ತಿರುಮಲಕ್ಕೆ ಹರಿದು ಬರುತ್ತಿದೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಇತ್ತೀಚಿನ ಬೇಸಿಗೆ ರಜೆಗಳ ದಿನಗಳಲ್ಲಿ ತಿರುಮಲ ಬೆಟ್ಟದಲ್ಲಿ ಭಕ್ತರ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಿದೆ. ಕೇವಲ ದೇವರ ದರ್ಶನ ಮಾತ್ರವಲ್ಲ, ಸ್ವಾಮಿಗೆ ತಮ್ಮ ಅತ್ಯಂತ ಪ್ರೀತಿಯ ಕಾಣಿಕೆಯಾದ ಮುಡಿ ಕೂದಲನ್ನು ಅರ್ಪಿಸಲು ಭಕ್ತರು ಗಂಟೆಗಟ್ಟಲೆ ಕಾಯುತ್ತಿರುತ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನ ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಂಕಿ ಅಂಶಗಳು ಇಡೀ ದೇಶವೇ ಬೆರಗಾಗುವಂತೆ ಮಾಡಿದೆ. ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಮುಡಿ ಕೊಡುವವರ ಸಂಖ್ಯೆ ಗಗನಕ್ಕೇರಿದೆ. ಮೇ 2024ರಲ್ಲಿ 10,65,729 ಭಕ್ತರು ಮುಡಿ ಅರ್ಪಿಸಿದ್ದರು. ಮೇ 2025ರಲ್ಲಿ ಆ ಸಂಖ್ಯೆ 10,18,370 ಆಗಿತ್ತು. ಮೇ 2026 ಬರೋಬ್ಬರಿ 12,43,063 ಆಗಿದೆ. ವಿಶೇಷ ಅಂದ್ರೆ ಮೇ 18ರಿಂದ 23ರವರೆಗೆ ಸತತ 6 ದಿನಗಳ ಕಾಲ ಪ್ರತಿದಿನ 50,000ಕ್ಕೂ ಹೆಚ್ಚು ಭಕ್ತರು ಮುಡಿ ಕೊಟ್ಟಿದ್ದಾರೆ. ಮೇ 23ರ ಒಂದೇ ದಿನ ಬರೋಬ್ಬರಿ 57,880 ಭಕ್ತರು ಕಲ್ಯಾಣಕಟ್ಟೆಯಲ್ಲಿ ಕೇಶದಾನ ಮಾಡಿದ್ದಾರೆ. ಆದರೆ ಪ್ರತಿ ತಿಂಗಳು ಭಕ್ತರು ಅರ್ಪಿಸುವ ಈ ಟನ್ ಗಟ್ಟಲೆ ಮುಡಿ ಕೂದಲು ಎಲ್ಲಿಗೆ ಹೋಗುತ್ತದೆ? ಇಷ್ಟೊಂದು ಕೂದಲನ್ನ ಟಿಟಿಡಿ ಏನು ಮಾಡುತ್ತದೆ? ಇದರ ಹಿಂದಿರುವ ಆ $1 ಬಿಲಿಯನ್ ರಹಸ್ಯವಾದ್ರೂ ಏನು? ಹೀಗೆ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿಕೊಂಡಿರಬಹುದು. ಹೌದು, ಇಂದು ತಿರುಮಲದಲ್ಲಿ ಕೇವಲ ಮುಖ್ಯ ಕಲ್ಯಾಣಕಟ್ಟೆ ಮಾತ್ರವಲ್ಲದೆ 16 ಮಿನಿ ಕಲ್ಯಾಣಕಟ್ಟೆಗಳಿವೆ. ಇಲ್ಲಿ ದಿನದ 24 ಗಂಟೆಯೂ ಉಚಿತವಾಗಿ ಕೇಶದಾನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಸಾವಿರಾರು ಜನ ಕ್ಷೌರಿಕರು ಶಿಫ್ಟ್ಗಳ ಆಧಾರದ ಮೇಲೆ ಕೆಲಸ ಮಾಡುತ್ತಾರೆ. ಆದರೆ ನಿಜವಾದ ಪ್ರಕ್ರಿಯೆ ಆರಂಭವಾಗುವುದೇ ಭಕ್ತರು ಮುಡಿಕೊಟ್ಟ ನಂತರ. ಭಕ್ತರು ಭಕ್ತಿಯಿಂದ ಅರ್ಪಿಸಿದ ಕೂದಲು ಕೇವಲ ಆರ್ಥಿಕ ಆದಾಯವನ್ನಷ್ಟೇ ತರೋದಿಲ್ಲ. ಈ ಹರಾಜಿನಿಂದ ಬರುವ ಪ್ರತಿಯೊಂದು ಪೈಸಾವನ್ನು ಟಿಟಿಡಿ ಯಾವುದಕ್ಕೆ ಬಳಕೆ ಮಾಡುತ್ತೆ? 1 ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ಈ ಕೂದಲಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಯಾಕೆ ಅಷ್ಟೊಂದು ಬೇಡಿಕೆ ಇದೆ ಅನ್ನೋದನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ.
ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ ಎಂದ್ರೆ ಅದೊಂದು ಭಕ್ತಿಯ ಸಾಗರ. ಪ್ರತಿದಿನ ಲಕ್ಷಾಂತರ ಭಕ್ತರು ಈ 7 ಕುಂಡಲ ವಾರ್ಡ್ನ ದರ್ಶನ ಪಡೆದು ಪುನೀತರಾಗುತ್ತಾರೆ. ತಮ್ಮ ಇಷ್ಟಾರ್ಥಗಳು ಈಡೇರಿದಾಗ ಭಕ್ತರು ಪರಮಾತ್ಮನಿಗೆ ಸಮರ್ಪಿಸುವ ಪ್ರೀತಿಯ ಕಾಣಿಕೆಯೇ ಶಿರೋಜಗಳು ಅಂದ್ರೆ ತಲೆ ಕೂದಲು. ತನು ಮನ ಧನದ ಸಂಕೇತವಾಗಿ ಅಹಂಕಾರವನ್ನ ತೊರೆದು ಭಕ್ತರು ಅರ್ಪಿಸುವ ಈ ಕೂದಲು ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಇದರ ಹಿಂದೆ ಜಗತ್ತೇ ಬೆರಗಾಗುವಂತಹ ಒಂದು ಮಹಾನ್ ಆರ್ಥಿಕ ಮತ್ತು ಕೈಗಾರಿಕಾ ಪಯಣವೂ ಇದೆ. ಹೌದು, ತಿರುಮಲದ ಈ ಪವಿತ್ರ ಕೂದಲು ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಕಪ್ಪು ಚಿನ್ನ ಎಂದೇ ಪ್ರಸಿದ್ಧಿಯಾಗಿದೆ. ತಿರುಮಲ ಬೆಟ್ಟದ ಮೇಲೆ ಭಕ್ತರು ಅರ್ಪಿಸುವ ಈ ಶಿರೋಜಗಳನ್ನ ಸಂಗ್ರಹಿಸಿ ಇಡುತ್ತಾರೆ. ಮೊದಲು ಇವುಗಳನ್ನ ಬೆಟ್ಟದ ಮೇಲೆಯೇ ಸುರಕ್ಷಿತವಾಗಿ ಇರಿಸಿ ನಂತರ ತಿರುಪತಿಯ ಕೆಳಭಾಗಕ್ಕೆ ಸಾಗಿಸಲಾಗುತ್ತದೆ. ತಿರುಪತಿಯ ಅಲಿಪಿರಿ ಬಳಿ ಇದಕ್ಕಾಗಿ ಟಿಡಿಪಿ ಅತ್ಯಾಧುನಿಕ ಕಟ್ಟಡವನ್ನ ನಿರ್ಮಿಸಿದೆ. ಈ ಬೃಹತ್ ಸಂಸ್ಕರಣಾ ಕೇಂದ್ರಕ್ಕೆ ಬರುವ ಕೂದಲನ್ನು ಅತ್ಯಂತ ವ್ಯವಸ್ಥಿತವಾಗಿ, ಸ್ವಚ್ಛವಾಗಿ ಮತ್ತು ವೈಜ್ಞಾನಿಕವಾಗಿ ಸಂರಕ್ಷಿಸಲಾಗುತ್ತದೆ. ಇಲ್ಲಿಗೆ ಬಂದ ಮೇಲೆಯೇ ಈ ಕೂದಲಿನ ಅಸಲಿ ಮೌಲ್ಯ ನಿರ್ಧಾರವಾಗುತ್ತೆ. ಅಲಿಪಿರಿಯ ಈ ಬೃಹತ್ ಕೇಂದ್ರದಲ್ಲಿ ಕೂದಲನ್ನ ಕೇವಲ ರಾಶಿ ಹಾಕಲಾಗುವುದಿಲ್ಲ, ಬದಲಿಗೆ ಅದರ ಗುಣಮಟ್ಟ ಮತ್ತು ಉದ್ದದ ಆಧಾರದ ಮೇಲೆ ನಿಖರವಾಗಿ 6 ವಿಧಗಳಾಗಿ ಬೇರೆ ಬೇರೆ ಮಾಡುತ್ತಾರೆ. ಮೊದಲ ವಿಧ 31 ಇಂಚುಗಳಿಗಿಂತ ಹೆಚ್ಚು ಉದ್ದ. ಎರಡನೆಯ ವಿಧ 16 ರಿಂದ 30 ಇಂಚುಗಳು. ಮೂರನೇ ವಿಧ 10 ರಿಂದ 15 ಇಂಚುಗಳು. ನಾಲ್ಕನೇ ವಿಧ 5 ರಿಂದ 9 ಇಂಚುಗಳು. ಐದನೇ ವಿಧ 5 ಇಂಚುಗಳಿಗಿಂತ ಕಡಿಮೆ. ಆರನೇ ವಿಧ ಬಿಳಿ ಅಥವಾ ಬೂದು ಕೂದಲು. ಹೌದು, ಗುಣಮಟ್ಟದ ಆಧಾರದ ಮೇಲೆ ಬೇರ್ಪಟ್ಟ ಈ ಕೂದಲನ್ನ ಖರೀದಿ ಮಾಡುವುದಕ್ಕೆ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನಡೆಸುತ್ತಾರೆ. ಕೂದಲು ಉದ್ಯಮಿಗಳು ಮುಗಿಬೀಳುತ್ತಾರೆ. ಟಿಟಿಡಿ ಅತ್ಯಂತ ಪಾರದರ್ಶಕವಾಗಿ ನಡೆಸುವ ಈ ಹರಾಜು ಮೂಲಕ ಈ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯುತ್ತದೆ. ಪ್ರತಿ ವರ್ಷ ಈ ಹರಾಜಿನ ಮೂಲಕ ಟಿಟಿಡಿಗೆ ನೂರಾರು ಕೋಟಿ ರೂಪಾಯಿಗಳ ಆದಾಯ ಹರಿದು ಬರುತ್ತದೆ. ದೇಶ ವಿದೇಶಗಳ ಪ್ರಮುಖ ವಿಗ್ ತಯಾರಕರು ಮತ್ತು ಹೇರ್ ಎಕ್ಸ್ಟೆನ್ಷನ್ ಕಂಪನಿಗಳು ಈ ಹರಾಜಿನಲ್ಲಿ ಭಾಗವಹಿಸಿ ತಿರುಮಲದ ಈ ಪವಿತ್ರ ಕೂದಲನ್ನ ಮುಗಿಬಿದ್ದು ಖರೀದಿಸುತ್ತವೆ. ತಿರುಮಲದ ಬೆಟ್ಟದಲ್ಲಿ ಭಕ್ತನೊಬ್ಬ ಭಕ್ತಿಯಿಂದ ಸಮರ್ಪಿಸಿದ ಕೂದಲು ಇವತ್ತು ಜಗತ್ತಿನ ಫ್ಯಾಷನ್ ಜಗತ್ತಿನ ಕಿರೀಟವನ್ನ ಅಲಂಕರಿಸುತ್ತಿದೆ. ಅಂದ್ರೆ ನೀವು ನಂಬಲೇಬೇಕು, ಭಕ್ತಿ ಮತ್ತು ಜಾಗತಿಕ ಮಾರುಕಟ್ಟೆಯ ಈ ಅದ್ಭುತ ಕೊಂಡಿಗೆ ತಿರುಪತಿ ಹೇರ್ ಇದು ಕೇವಲ ಕೂದಲಲ್ಲ, ಜಗತ್ತನ್ನು ಗೆದ್ದ ಭಾರತದ ಪವಿತ್ರ ಕಪ್ಪು ಚಿನ್ನ. ಆ ಬಗ್ಗೆ ನೋಡೋಣ ಬನ್ನಿ. ತಿರುಪತಿಯಿಂದ ಖರೀದಿ ಮಾಡಿರೋ ಕೂದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿದೆ. ತಿರುಪತಿ ಹೇರ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆಳುತ್ತಿದೆ. ಕಲ್ಲಿದ್ದಲಿನಂತೆ ಕಪ್ಪಗಿನ ಬಂಗಾರ. ಈ ಕೂದಲಿಗೆ ಪ್ಯಾರಿಸ್, ಲಂಡನ್, ನ್ಯೂಯಾರ್ಕ್ನಂತಹ ವಿಶ್ವದ ಪ್ರಮುಖ ಫ್ಯಾಷನ್ ರಾಜಧಾನಿಗಳಲ್ಲಿ ಭಾರಿ ಬೇಡಿಕೆ ಇದೆ. ವಿಶ್ವವಿಖ್ಯಾತ ಸೆಲೆಬ್ರಿಟಿಗಳು, ಮಾಡೆಲ್ಗಳು ಬಳಸುವ ಪ್ರೀಮಿಯಂ ವಿಗ್ಗಳು ಮತ್ತು ಹೇರ್ ಎಕ್ಸ್ಟೆನ್ಷನ್ಗಳ ತಯಾರಿಕೆಗೆ ಈ ಕೂದಲೇ ಪ್ರಮುಖ ಕಚ್ಚಾ ವಸ್ತು. ನಿಮಗೆ ಆಶ್ಚರ್ಯವಾಗಬಹುದು, ಈ ಕೇಶದಾನದ ಮೂಲಕ ಟಿಟಿಡಿಗೆ ವರ್ಷಕ್ಕೆ ಬರುವ ಆದಾಯ ಎಷ್ಟು ಗೊತ್ತಾ? ಬರೋಬ್ಬರಿ 150 ರಿಂದ 200 ಕೋಟಿ ರೂಪಾಯಿಗಳು. ಹೌದು, ಗ್ರೇಡ್ 1ರ 1 ಕೆಜಿ ಉದ್ದದ ಕೂದಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾವಿರಾರು ರೂಪಾಯಿಗಳಿಗೆ ಮಾರಾಟವಾಗುತ್ತದೆ. ಚೀನಾ, ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾದ ದೊಡ್ಡ ದೊಡ್ಡ ಕಂಪನಿಗಳು ತಿರುಪತಿ ಕೂದಲನ್ನ ಕೊಳ್ಳಲು ಮುಗಿಬೀಳುತ್ತವೆ. ಗ್ರೇಡ್ 1 ಮತ್ತು 2 ಉದ್ದನೆಯ ಈ ಕೂದಲನ್ನ ಬಳಸಿ ನೈಸರ್ಗಿಕವಾಗಿ ಕಾಣುವ ವಿಗ್ಗಳನ್ನ ತಯಾರಿಸಲಾಗುತ್ತದೆ. ಹಾಲಿವುಡ್ ನಟ ನಟಿಯರು, ಮಾಡೆಲ್ಗಳು ಹಾಗೂ ಕ್ಯಾನ್ಸರ್ ರೋಗಿಗಳಿಗೆ ತಯಾರಿಸುವ ದುಬಾರಿ ವಿಗ್ಗಳಿಗೆ
ಭಾರತದ ಮತ್ತು ಅದರಲ್ಲೂ ತಿರುಪತಿಯ ಕೂದಲೇ ಮೊದಲ ಆದ್ಯತೆ, ಏಕೆಂದರೆ ಇದು ಕೆಮಿಕಲ್ ಮುಕ್ತ ಮತ್ತು ಅತ್ಯಂತ ಗಟ್ಟಿಮುಟ್ಟಾಗಿರುತ್ತದೆ. ಇನ್ನು ಗ್ರೇಡ್ 5ರ ಸಣ್ಣ ಕೂದಲನ್ನು ಕರಗಿಸಿ ಅದರಿಂದ ಎಲ್-ಸಿಸ್ಟೈನ್ ಎಂಬ ಅಮೈನೋ ಆಮ್ಲವನ್ನ ತಯಾರಿಸಲಾಗುತ್ತದೆ. ಇದನ್ನ ಬೇಕರಿ ಉತ್ಪನ್ನಗಳಲ್ಲಿ ಹಾಗೂ ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇದರಿಂದ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನ ಸಹ ತಯಾರಿಸಲಾಗುತ್ತದೆ. ಈ ಕಲ್ಯಾಣ ಕಟ್ಟೆಯ ಕೂದಲಿನಿಂದಲೇ ಟಿಟಿಡಿಗೆ ವರ್ಷಕ್ಕೆ ಬರೋಬ್ಬರಿ 150ರಿಂದ 200 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬರುತ್ತಿದೆ. ಹೌದು, ಭಕ್ತರು ಭಕ್ತಿಯಿಂದ ಕೊಟ್ಟ ಮುಡಿ ಇವತ್ತು ತಿಮ್ಮಪ್ಪನ ನಿಧಿಗೆ ಕೋಟಿ ಕೋಟಿ ಹಣ ತಂದು ಕೊಡ್ತಾ ಇದೆ. ಪ್ರಪಂಚದ ಬೇರೆಲ್ಲೂ ಸಿಗದ ಇರುವಂತಹ ಉತ್ತಮ ಗುಣಮಟ್ಟದ ಹೇರ್ ತಿರುಪತಿಯಲ್ಲಿ ಸಿಗುತ್ತೆ. ಆದ್ದರಿಂದಲೇ ಈ ಹೇರ್ಗೆ ವಿದೇಶಿ ವ್ಯಾಪಾರಿಗಳು ಮುಗಿಬಿದ್ದು ಇಲ್ಲಿ ಬಿಡ್ ಮಾಡ್ತಾರೆ. ಅದ್ರ ಬಗ್ಗೆ ನೋಡೋಣ ಬನ್ನಿ. ಕಲ್ಯಾಣ ಕಟ್ಟಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬ ಕ್ಷೌರಿಕನ ಹೆಗಲ ಮೇಲೂ ದೊಡ್ಡ ಜವಾಬ್ದಾರಿ ಇದೆ. ಕೇವಲ 6 ಗಂಟೆಗಳ ಒಂದು ಶಿಫ್ಟ್ನಲ್ಲಿ ಪ್ರತಿಯೊಬ್ಬ ಕ್ಷೌರಿಕನು ಭರ್ತಿ 40 ಭಕ್ತರಿಗೆ ಮುಂಡನ ಸೇವೆಯನ್ನ ಪೂರೈಸುತ್ತಾನೆ. ಅಂದ್ರೆ ಪ್ರತಿ 40 ಭಕ್ತರಿಗೂ ಒಬ್ಬ ಕ್ಷೌರಿಕ ಸಿದ್ಧನಿರುತ್ತಾನೆ. ಇನ್ನು ಹಬ್ಬ ಹರಿದಿನಗಳು ಅಥವಾ ಭಕ್ತರ ದಟ್ಟಣೆ ಹೆಚ್ಚಿರುವ ಪೀಕ್ ಸಮಯದಲ್ಲಿ ಭಕ್ತರು ಕಾಯುವುದನ್ನ ತಪ್ಪಿಸಲು ಟಿಟಿಡಿ ವಿಶೇಷ ಕ್ರಮ ಕೈಗೊಳ್ಳುತ್ತದೆ. ಇಂತಹ ಸಂದರ್ಭಗಳಲ್ಲಿ ಹೆಚ್ಚುವರಿಯಾಗಿ 250 ನುರಿತ ಕ್ಷೌರಿಕರನ್ನ ತಕ್ಷಣವೇ ರಂಗಕ್ಕೆ ಇಳಿಸಲಾಗುತ್ತದೆ. ಇದರಿಂದಾಗಿ ಎಷ್ಟೇ ಜನ ಬಂದರೂ ಭಕ್ತರ ಮುಂಡನ ಸೇವೆ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತದೆ. ಸಾವಿರಾರು ಭಕ್ತರು ಓಡಾಡುವ ಈ ವಿಶಾಲವಾದ ಕಲ್ಯಾಣ ಕಟ್ಟೆಯ ಆವರಣವನ್ನ ಸದಾ ಕನ್ನಡಿಯಂತೆ ಸ್ವಚ್ಛವಾಗಿಡುವುದು ಸಾಮಾನ್ಯದ ಮಾತಲ್ಲ. ಆದರೆ ಟಿಟಿಡಿ ಇದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದೆ. ಇಲ್ಲಿ ಭಕ್ತರ ಆರೋಗ್ಯ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆ ಆಗಿರುತ್ತೆ. ಪ್ರತಿಯೊಬ್ಬ ಭಕ್ತನಿಗೂ ಹೊಸ ಬ್ಲೇಡ್ ಬಳಸಲಾಗುತ್ತದೆಯಾದರೂ ಸುರಕ್ಷತೆಯ ದೃಷ್ಟಿಯಿಂದ ಕ್ಷೌರಿಕನು ಮೊದಲು ಆ ಬ್ಲೇಡ್ಗಳನ್ನ ವಿಶೇಷ ಸೋಡಿಯಂ ದ್ರಾವಣದಲ್ಲಿ ಅದ್ದಿ ಸ್ಯಾನಿಟೈಸ್ ಮಾಡುತ್ತಾರೆ. ಆನಂತರ ಮತ್ತೊಮ್ಮೆ ಡೆಟಾಲ್ ಬಳಸಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ಮೇಲೆಯೇ ಭಕ್ತರ ಮುಂಡನ ಸೇವೆಗೆ ಬಳಸಲಾಗುತ್ತದೆ. ಸೋಂಕು ಹರಡದಂತೆ ತಡೆಯಲು ಟಿಟಿಡಿ ಕೈಗೊಂಡಿರುವ ಈ ವೈಜ್ಞಾನಿಕ ಕ್ರಮ ನಿಜಕ್ಕೂ ಮೆಚ್ಚುವಂತಹದ್ದು. ಮುಂಡನ ಸೇವೆಯ ನಂತರ ಭಕ್ತರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಪ್ರತಿ ಕಲ್ಯಾಣ ಕಟ್ಟಿಯಲ್ಲೂ ಅತ್ಯಾಧುನಿಕ ಸ್ನಾನಗೃಹಗಳ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರ ಸುಲಭ ಸ್ನಾನಕ್ಕಾಗಿ ಕಾಲಕಾಲಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಷ್ಟೇ ಅಲ್ಲ, ಭಕ್ತರು ಭಕ್ತಿಯಿಂದ ಅರ್ಪಿಸಿದ ಕೂದಲು ಸಂಗ್ರಹಣೆಯು ಅಷ್ಟೇ ವ್ಯವಸ್ಥಿತವಾಗಿ ನಡೆಯುತ್ತದೆ. ಕಲ್ಯಾಣ ಕಟ್ಟಿಗೆ ನೆಲದ ಮೇಲೆ ಬೀಳುವ ಕೂದಲನ್ನು ಮತ್ತು ಎಣ್ಣೆಯನ್ನ ಕಾಲಕಾಲಕ್ಕೆ ತಕ್ಷಣವೇ ಸಂಗ್ರಹಿಸಿ ನಿಗದಿತ ಜಾಗದಲ್ಲಿ ಶೇಖರಣೆ ಮಾಡಲಾಗುತ್ತದೆ. ಲಕ್ಷಾಂತರ ಜನ ಸೇರುವ ಜಾಗದಲ್ಲಿ ಸಣ್ಣ ತಪ್ಪು ನಡೆದರೂ ಅದು ದೊಡ್ಡ ಸಮಸ್ಯೆಯಾಗಬಹುದು. ಆದರೆ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಕ್ಷೌರಿಕರ ಕಠಿಣ ಪರಿಶ್ರಮ ಮತ್ತು ಸ್ವಚ್ಛತಾ ಸಿಬ್ಬಂದಿಯ ದಣಿವರಿಯದ ಸೇವೆ ಸೇರಿ ಇಂದಿಗೂ ಕಲ್ಯಾಣ ಕಟ್ಟಿಯನ್ನ ಜಗತ್ತಿನಲ್ಲೇ ಅತ್ಯಂತ ವ್ಯವಸ್ಥಿತ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ಭಕ್ತರು ದೇವರ ಮೇಲಿನ ಭಕ್ತಿ ನಂಬಿಕೆಯಿಂದ ತಲೆ ಬೋಳಿಸಿಕೊಂಡು ಹೋಗ್ತಾರೆ. ಆದ್ರೆ ಆ ಕೂದಲು ಜಾಗತಿಕವಾಗಿ ಒಂದು ದೊಡ್ಡ ಉದ್ಯಮವನ್ನೇ ಸೃಷ್ಟಿಸಿದೆ. ಕಸದಿಂದ ರಸ ಅನ್ನೋ ಹಾಗೆ ಭಕ್ತರ ಮುಡಿಯನ್ನೇ ಕೋಟಿ ಕೋಟಿ ರೂಪಾಯಿಯ ಆದಾಯವಾಗಿ ಪರಿವರ್ತಿಸಿ ಅದನ್ನ ಮತ್ತೆ ಭಕ್ತರ ಉಚಿತ ಅನ್ನದಾನ, ವಸತಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಿಗೆ ಟಿಟಿಡಿ ಬಳಸುತ್ತಿದೆ. ಕಲಿಯುಗದ ದೈವ ತಿಮ್ಮಪ್ಪನ ಲೀಲೆ ಅಪಾರ. ಆತನ ಸನ್ನಿಧಿಯಲ್ಲಿ ಸಮರ್ಪಿತವಾಗೋ ಪ್ರತಿಯೊಂದು ಕಣವೂ ಪವಿತ್ರ, ಪ್ರತಿಯೊಂದು ಕಣವೂ ಅಮೂಲ್ಯ. ಇದು ತಿರುಮಲದ ಕಪ್ಪು ಚಿನ್ನದ ಕೋಟಿ ಕೋಟಿ ಕಥೆ.
ಸ್ಪೆಷಲ್ ಎಪಿಸೋಡ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.